Hello everyone, welcome to ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ಎನ್ ಸ್ಕ್ವೇರ್ ಮೈನಸ್ 9ರ ಅಪವರ್ತನಗಳು. ಸೊ ಆಯ್ಕೆ ಎನ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್, ಆಯ್ಕೆ ಬಿ ಎಂ ಮೈನಸ್ 3 ದ ಹೋಲ್ ಸ್ಕ್ವೇರ್, ಆಯ್ಕೆ ಸಿ ಎಂ ಮೈನಸ್ 3 ಇಂಟು ಎಂ ಮೈನಸ್ 3, ಆಯ್ಕೆ ಡಿ ಎಂ ಮೈನಸ್ 3 ಇಂಟು ಎಂ ಪ್ಲಸ್ 3. ಸೊ ಇಲ್ಲಿ ಎಂ ಸ್ಕ್ವೇರ್ ಮೈನಸ್ 9 ಅಲ್ವಾ? ಸೊ ಎಂ ಸ್ಕ್ವೇರ್ ಮೈನಸ್ 9. ಸೊ ಇಲ್ಲಿ ವರ್ಗಗಳ ವ್ಯತ್ಯಾಸದ ಸೂತ್ರ ಆಗತ್ತೆ. ಸೊ ನೋಡಿ, ಎಂ ಸ್ಕ್ವೇರ್. ಸೊ ಇದನ್ನ ನಾವು ಹೇಗ್ ಬರಿಬಹುದು? ಇಲ್ಲಿ ಎ ಈಸ್ ಈಕ್ವಲ್ ಟು ಎಂ ಆಗಿದೆ, ಬಿ ಈಸ್ ಈಕ್ವಲ್ ಟು 3 ಆಗಿದೆ. ಹಾಗಾದ್ರೆ ಇದೇನಾಗತ್ತೆ? ಎಂ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಎಂ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. ಸೊ ಇಲ್ಲಿ ಎಂ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ? ಎಂ ಮೈನಸ್ 3 ಇಂಟು ಎಂ ಪ್ಲಸ್ 3 ಆಗತ್ತೆ. ಓಕೆ, ಸೊ ನೋಡಿ ಇಲ್ಲಿ ಎಂ ಇಂಟು ಎಂ ಸ್ಕ್ವೇರ್. ಸೊ ಎಂ ಇಂಟು 3 ಪ್ಲಸ್ 3m. ಸೊ ಪ್ಲಸ್ ಮೈನಸ್ ಮೈನಸ್ 3m. ಸೊ ಪ್ಲಸ್ ಮೈನಸ್ ಮೈನಸ್ 3 3s are 9. ಸೊ ಪ್ಲಸ್ 3m ಮೈನಸ್ 3m ಕ್ಯಾನ್ಸಲ್ ಆದ್ರೆ ಎಂ ಸ್ಕ್ವೇರ್ ಮೈನಸ್ 9 ಉಳಿಯುತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಎಂ ಸ್ಕ್ವೇರ್ ಮೈನಸ್ 9ರ ಅಪವರ್ತನಗಳು ಯಾವ್ದಾಗತ್ತೆ ಹೇಳಿ? ಎಂ ಮೈನಸ್ 3 ಇಂಟು ಎಂ ಪ್ಲಸ್ 3 ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಎಂ ಮೈನಸ್ 3 ಎಂ ಪ್ಲಸ್ 3 ಏನ್ ಹೇಳಿ? ಎಂ ಸ್ಕ್ವೇರ್ ಮೈನಸ್ 9ರ ಅಪವರ್ತನಗಳು ಆಗತ್ತೆ. ಡಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.